ಭೂವರ ಅವತಾರ ಶೃಂಗಾರ ಗುಣಕಾರ ದೇವರ ದೇವನೇ ಧಾರುಣಿಧರ ದಾನವರ ವಿಪಿನ ಕೂಠಾರ ಕಲುಷಧರ ಸಾವರ ಜಂಗಮ ಜಠರದೊಳಗೆ ಇಟ್ಟ ಶ್ರೀವರ ಸರ್ವ ಸಾರಭೋಕ್ತ ಶ್ರೀಮದಾನಂತ ಜೀವರಾಖಿಲರಿಗೆ ಬಲು ಭಿನ್ನದಯ ಪಾರಾವರ ಮೂರುತಿ ಸುರನರೋರಗ ಪಾರಾವರ ವಿನುತ ವಿನುತ ಜಗಮನ ಕ್ಷೀರ ವಾರಿಧಿಶಯನ ವಾರಿಜನಯನ ಇಂದಿವರ ಶ್ಯಾಮ ಶ್ರೀ ವಿಜಯ ವಿಠಲರೆಯ ತಾವರೆ ಜಲದೊಳಗಿದ್ದಂತೆನ್ನೊಳಗಿಪ್ಪ ಭೂವರಗವತರ ಭೂವರಗವತರ. ನಮ್ಮ ರಾಜ್ಯದ ಸುಪ್ರಸಿದ್ಧ ವಿಶಿಷ್ಟ ಭೂವರಾಹಸ್ವಾಮಿ ದೇವಾಲಯವು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಬೂಕನಕೆರೆ ಸಮೀಪದ ಕಲ್ಲಹಳ್ಳಿ ಗ್ರಾಮದಲ್ಲಿದೆ. ಇದನ್ನು ಹೇಮಾವತಿ ನದಿ ತೀರದ ಕಾವೇರಿಯ ಹಿನ್ನೀರಿನಲ್ಲಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ 3ನೇ ಅವತಾರವಾದ ವರಾಹಸ್ವಾಮಿಯ ವಿಗ್ರಹ ರೂಪದಲ್ಲಿ ಕಾಣಬಹುದಾಗಿದೆ. ಭೂದೇವಿ ಸಮೇತ ಈ ಮೂರ್ತಿಯು ರಚಿಸಲ್ಪಟ್ಟಿದೆ. ವರಾಹಸ್ವಾಮಿಯ ಎಡತೊಡೆಯ ಮೇಲೆ ಭೂದೇವಿಯು ಆಸೀನಳಾಗಿದ್ದಾಳೆ. ಹಾಗಾಗಿ ಈ ವರಾಹ ಮೂರ್ತಿಯನ್ನು ಭೂವರಾಹಸ್ವಾಮಿ ಎಂದು ಕರೆಯಲಾಗುತ್ತದೆ. ಸುಮಾರು 14 ಅಡಿ ಎತ್ತರವುಳ್ಳ ಮೂರ್ತಿಯು ಪೀಠದಿಂದ ಒಟ್ಟು 18 ಅಡಿ ಎತ್ತರದಲ್ಲಿದೆ. ಏಕಶಿಲಾ ಕಪ್ಪು ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಿರುವ ಈ ಮೂರ್ತಿಯು ರುದ್ರರಮಣೀಯವಾಗಿದೆ. ಸ್ಫಟಿಕ ಶೈಲಾಭಂ ರಕ್ತಪದ್ಮದಲೇಕ್ಷಣಂ ವರಾಹವದನಂ ಸೌಮ್ಯಂ ಚತುರ್ಬಾಹುಂ ಕಿರೀಟಿನಂ ಶ್ರೀವತ್ಸವಕ್ಷಸಂ ಚಕ್ರಶಂಖಾಭಯವರಾಂಬುಜೈಃ ವಾಮೋರುಸ್ಥಿತಯಾ ಲಕ್ಷ್ಮ್ಯಾ ಸಮೇತಂ ಸಾಗರೇ ಯಥಾ ರಕ್ತಪೀತಾಂಬರಧರಂ ರತ್ನಾಭರಣಭೂಷಿತಂ ಸಾಕೂರ್ಮಪೃಷ್ಠಮಧ್ಯಸ್ಥಶೇಷಮೂರ್ಧ್ನ್ಯಬ್ಜ ಸಂಸ್ಥಿತಾ. ಪೌರಾಣಿಕವಾಗಿ ಹೇಳುವುದಾದರೆ ಭೂದೇವಿಯನ್ನು ರಕ್ಷಿಸಲು ಹಿರಣ್ಯಾಕ್ಷನನ್ನು ಸಂಹರಿಸಿದ ವರಾಹಸ್ವಾಮಿ ತನ್ನ ಕೋಪವನ್ನು ಈ ಸ್ಥಳದಲ್ಲಿ ಬಂದು ಶಮನ ಮಾಡಿಕೊಂಡ ಎಂಬ ನಂಬಿಕೆ ಇದೆ. ಆದ್ದರಿಂದ ಸುಮಾರು 2-3 ಸಾವಿರ ವರ್ಷಗಳ ಹಿಂದೆ ಗೌತಮ ಮುನಿಗಳು ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ಈ ಭೂವರಾಹಸ್ವಾಮಿಯನ್ನು ಸ್ಥಾಪಿಸಿ ಪೂಜಿಸುತ್ತಿದ್ದರು ಎಂಬ ಪ್ರತೀತಿ ಇದೆ. ಇತಿಹಾಸದ ಪ್ರಕಾರ 13ನೇ ಶತಮಾನದಲ್ಲಿ ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳನು ಈ ಸ್ಥಳ ಪುರಾಣದ ಮಹಿಮೆಯನ್ನು ಕಂಡು ದೇವಾಲಯವನ್ನು ಕಟ್ಟಿಸಿದರು ಎಂಬ ಮಾತಿದೆ. पुष्करमीसेवा नरनारायणाश्रमं हस्तौ मे मूर्तयः सन्ति वयं व्यक्ता मजीतले.
ಈ ಭೂವರಾಹ ಸ್ವಾಮಿಗೆ ಹರಕೆ ಹೊತ್ತು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಿದರೆ ಭೂಮಿಗೆ ಸಂಬಂಧಿಸಿದ ಯಾವುದೇ ವಿವಾದವಾದರೂ ಬಹುಬೇಗ ಇತ್ಯರ್ಥವಾಗುತ್ತದೆ ಎಂಬುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಹೊಸ ಮನೆಯನ್ನು ಕಟ್ಟಿಸುವವರು ಇಲ್ಲಿ ಮರಳು ಮತ್ತು ಇಟ್ಟಿಗೆಯನ್ನು ಪೂಜೆ ಮಾಡಿಸಿ ನಂತರ ಅದನ್ನು ಮನೆ ಕಟ್ಟಲು ಬಳಸಿದರೆ ಮನೆ ಕಟ್ಟುವ ಕೆಲಸ ಶುಭಪ್ರದವಾಗುತ್ತದೆ ಹಾಗೂ ಅಲ್ಲಿ ವಾಸಿಸುವ ಕುಟುಂಬಕ್ಕೆ ಸುಖ ಶಾಂತಿ ಲಭಿಸುತ್ತದೆ ಎಂಬುದು ಇಲ್ಲಿನ ವಾಡಿಕೆ. ಈ ಹಿಂದೆ ಮೈಸೂರಿನ 2ನೇ ಕೃಷ್ಣರಾಜ ಒಡೆಯರು ಈ ಕ್ಷೇತ್ರವನ್ನು ಮೈಸೂರಿನ ಪರಕಾಲ ಮಠಕ್ಕೆ ಸೇರಿಸಿದರು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ದೇವಾಲಯವು ಹಲವಾರು ಭಕ್ತರ, ದಾನಿಗಳ ಹಾಗೂ ಸರ್ಕಾರದ ನೆರವಿನಿಂದ ಅತ್ಯದ್ಭುತವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದೆ. ಹೊಯ್ಸಳ ಶೈಲಿಯ 3 ಪ್ರಕಾರಗಳಿಂದ ಈ ದೇವಾಲಯ ಸಿದ್ಧಗೊಳ್ಳುತ್ತದೆ. ಪ್ರತಿ ತಿಂಗಳ ರೇವತಿ ನಕ್ಷತ್ರದ ದಿನ ಹಾಗೂ ಶನಿವಾರ, ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಿ ಇಲ್ಲಿಗೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದು ದಾಸೋಹದಲ್ಲಿ ಪ್ರಸಾದ ಸ್ವೀಕರಿಸಿ ಧನ್ಯತಾ ಭಾವದಿಂದ ಪುನೀತರಾಗಿದ್ದಾರೆ. ಕೊಡಗಿನ ಕಾವೇರಿಯು ಹೇಮಾವತಿ ಹಾಗೂ ಲಕ್ಷ್ಮಣ ತೀರ್ಥದೊಂದಿಗೆ ಸಂಗಮವಾಗಿ ಪ್ರಕೃತಿ ರಮಣೀಯವಾಗಿ ಈ ಕ್ಷೇತ್ರವು ಕಂಗೊಳಿಸುತ್ತಿದೆ. ಇದು ಮೈಸೂರಿನಿಂದ ಸುಮಾರು 46 ಕಿಲೋಮೀಟರ್ ಹಾಗೂ ಮಂಡ್ಯದಿಂದ 65 ಕಿಲೋಮೀಟರ್ ಮತ್ತು ಹಾಸನದಿಂದ 80 ಕಿಲೋಮೀಟರ್, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 165 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ತಾವು ತಮ್ಮ ಬಂಧು ಮಿತ್ರರೊಂದಿಗೆ, ಕುಟುಂಬದೊಂದಿಗೆ ಈ ಕ್ಷೇತ್ರದ ದರ್ಶನ ಪಡೆಯಬೇಕೆಂಬುದು ನಮ್ಮ ಆಶಯ. ಮಹಾನದಿ ಸಹಸ್ರೇಣ ನಿತ್ಯದ ಸಂಗತಾ ಶುಭ ಸತ್ಕೃತ್ನಾತ್ವಾ ವಿಮುಕ್ತಾಃ ಸಾಧ್ಯೋಯಾತಿ ಹರೇಃ ಪದಂ.